ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಯಾವುದೇ ಒಂದು ನಿವೇಶನವನ್ನು ಖರೀದಿ ಮಾಡಬೇಕು ಅಂದಾಗ ಮೊದಲಿಗೆ ಏನೆಲ್ಲ ಡಾಕ್ಯುಮೆಂಟ್ಸನ್ನು ನಾವು ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಪ್ರಿಯ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ತನ್ನದೇ ಆದ ಸ್ವಂತ ಮನೆಯನ್ನು ಹೊಂದಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ತಾವು ಕಷ್ಟಪಟ್ಟು ದುಡಿದ ಸಂಪಾದನೆಯ ಹಣವನ್ನು ಆ ಒಂದು ಸೈಟ್ ಖರೀದಿ ಮಾಡಲಿಕ್ಕೆ ವಿನಿಯೋಗ ಮಾಡ್ತಾರೆ. ಆ ಒಂದು ವಿನಿಯೋಗ ಮೋಸ ಆಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದಷ್ಟು ಪ್ರಮುಖವಾದಂತಹ ಡಾಕ್ಯುಮೆಂಟ್ಸನ್ನು ಆ ಸೈಟ್ ಖರೀದಿಗಿಂತಲೂ ಮುಂಚೆ ಪರಿಶೀಲನೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಒಂದಷ್ಟು ಅಂಶಗಳನ್ನು ಇಲ್ಲಿ ವಿವರಿಸಲಿದ್ದೇನೆ. ನಾವು ಯಾವುದೇ ಲೇಔಟ್ನಲ್ಲಿ ಸೈಟನ್ನು ಖರೀದಿ ಮಾಡಬೇಕು ಅಂದಾಗ ಮೊದಲಿಗೆ ನಾವು ಮಾಡ್ತಕ್ಕಂಥದ್ದು ಟೈಟಲ್ ಚೆಕ್ ಅಥವಾ ಟೈಟಲ್ ವೆರಿಫಿಕೇಷನ್ ಅಂತ ನಾವು ಮಾಡಬೇಕು. ಈ ಟೈಟಲ್ ಚೆಕ್ ಅಂದರೆ, ಟೈಟಲ್ ವೆರಿಫಿಕೇಷನ್ ಅಂದರೆ ಇದು ಯಾರು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ವಕೀಲರ ಕಡೆಯಿಂದ ಚೆಕ್ ಮಾಡಿಸ್ಬೇಕಾಗತ್ತೆ. ಈ ಭೂಮಿ ಯಾರದ್ದು, ಯಾರಿಂದ ಬಂತು, ಹೇಗೆ ಬಂತು, ಹಾಗೂ ಆ ಭೂಮಿಯು ಯಾರಿಂದ ಬಂತೋ ಅವರ ಹಳೆ ವಂಶವೃಕ್ಷ ಅಥವಾ ವಾರಸುದಾರರ ಪರಿಶೀಲನೆ, ಅಳತೆ, ಸ್ವಾಧೀನ, ಚಕ್ಕುಬಂದಿ, ವಿಸ್ತೀರ್ಣ, ಭೂಮಿಯ ವಿಧ, ಈ ಎಲ್ಲ ವಿಷಯಗಳ ಬಗ್ಗೆ ವಕೀಲರು ಟೈಟಲ್ ಚೆಕ್ ಅಥವಾ ವೆರಿಫಿಕೇಷನ್ ಮಾಡ್ತಾರೆ. ಇದಾದ ಮೇಲೆ ಡಿ ಸಿ ಕನ್ವರ್ಷನ್ ಆಗಿದೆಯಾ ಅಂತ. ಇಲ್ಲಿ ಪ್ರಿಯ ವೀಕ್ಷಕರೇ, ಡಿ ಸಿ ಕನ್ವರ್ಷನ್ ಆದ ತಕ್ಷಣ ಅದು 100% ಲೀಗಲ್ ಆಗಲ್ಲ, ಅದು ಸೆಮಿ ಲೀಗಲ್ ಆಗುತ್ತೆ. ಡಿ ಸಿ ಕನ್ವರ್ಷನ್ ಅಂದರೆ ಏನು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇರುತ್ತಲ್ಲಿ, ಡಿ ಸಿ ಕನ್ವರ್ಷನ್ ಆದಮೇಲೆ ಏನೆಲ್ಲ ಪ್ರಕ್ರಿಯೆಗಳು ಆಗಿರಬೇಕು ಆ ಸೈಟಿಗೆ ಅನ್ನೋ ವಿಚಾರವಾಗಿ ಇಲ್ಲಿ ಹೇಳೋದಾದರೆ, ಇಲ್ಲಿ ಡಿ ಸಿ ಕನ್ವರ್ಷನ್ ಅಂತೇಳಿದರೆ ಭೂಮಿಯ ಪರಿವರ್ತನೆ. ನಾವು ಏನು ಸೈಟ್ ತೊಗೋತೀವಿ ಆ ಲೇಔಟ್ ಭೂಮಿ ಏನಿದೆ ಆ ಭೂಮಿಯು ಮುಂಚೆ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರುತ್ತೆ, ಅದನ್ನು ನಾನ್ ಅಗ್ರಿಕಲ್ಚರ್ ಆಗಿ ಪರಿವರ್ತನೆ ಮಾಡಿ ಡಿ ಸಿ ಕನ್ವರ್ಷನ್ ಮಾಡಿಕೊಡ್ತಾರೆ. ಇಲ್ಲಿ ಡಿ ಸಿ ಕನ್ವರ್ಷನ್ ಮಾಡಬೇಕು ಅಂದಾಗ ಏನೆಲ್ಲ ಮಾಹಿತಿಗಳು ಅಗತ್ಯ ಇರುತ್ತೆ ಅಂತ ನೋಡೋಣ. ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಡೆವಲಪರ್ ಏನಿರ್ತಾರೆ, ಆ ಲೇಔಟ್ನ ಡೆವಲಪರ್ ಒಂದು ಮನವಿ ಕೊಡಬೇಕಾಗತ್ತೆ. ಆನಂತರ ಒಂದಷ್ಟು ಮಾಹಿತಿಗಳು ಸಹ ಕೊಡಬೇಕಾಗತ್ತೆ. ಭೂ ಪರಿವರ್ತನೆಗೆ ಕಾರಣಗಳನ್ನು ಕೇಳ್ತಾರೆ, ಅಲ್ಲಿ ಸಮಂಜಸವಾದ ಕಾರಣಗಳನ್ನು ದಾಖಲೆ ಸಮೇತ ಕೊಡಬೇಕಾಗತ್ತೆ. ಅಂದರೆ ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಅಥವಾ ಸೈಟ್ ಮಾಡುವ ಉದ್ದೇಶಕ್ಕೆ ಅಥವಾ ಇಂಡಸ್ಟ್ರಿಯಲ್ ಮಾಡುವ ಉದ್ದೇಶಕ್ಕೆ ಏನಿರುತ್ತೋ ಅದು ಕೊಡಬೇಕಾಗತ್ತೆ. ಮಾಲೀಕತ್ವಕ್ಕೆ ಸಂಬಂಧಿಸಿದ ದಾಖಲೆ, ನಾವೇನು ಲೇಔಟ್ ಇದೆಯೋ ಆ ಭೂಮಿಯ ಮೇಲೆ ಯಾವುದಾದರೂ ಕೇಸ್ಗಳು ಇದ್ದಾವ, ಆ ಲೇಔಟ್ ಭೂಮಿಯ ಮೇಲೆ ಗೇಣಿ ಪದ್ಧತಿ ಕೇಸ್ಗಳಿದ್ದಾವ, SC ST ಕೇಸ್ಗಳಿದ್ದಾವ, ಅಥವಾ PTCLಗೆ ಸಂಬಂಧಿಸಿದೆಯಾ, ಅಥವಾ ಇನ್ನೂ ಏನಾದರೂ ತಂಟೆ ತಕರಾರುಗಳು ವ್ಯಾಜ್ಯಗಳಿದ್ದಲ್ಲಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಡಿ ಸಿ ಕನ್ವರ್ಷನನ್ನು ಕೊಡ್ತಾರೆ. ಈ ಡಿ ಸಿ ಕನ್ವರ್ಷನ್ ಆಗಿದೆ ಎಂದಾಕ್ಷಣ ಪರಿಪೂರ್ಣವಾದ ಲೀಗಲ್ ಅಲ್ಲ, ಇದು ಸೆಮಿ ಲೀಗಲ್ ಆಗುತ್ತೆ. ಈಗ ಪರಿಪೂರ್ಣವಾಗಿ ಲೀಗಲ್ ಆಗಬೇಕಂದ್ರೆ ಇನ್ನೂ ಏನು ಬೇಕು ಅಂತ ಒಂದಷ್ಟು NOCಗಳು ಬೇಕಾಗುತ್ತೆ. ಯಾರ್ಯಾರಿಂದ NOCಗಳು ಬೇಕು, ಯಾಕೆ ಬೇಕು ಅಂತ ನಾವು ನೋಡೋದಾದರೆ, KPTCL ಅಥವಾ ಬೆಸ್ಕಾಂ ಅವ್ರ ಕಡೆಯಿಂದ NOC ಬೇಕು ಆ ಲೇಔಟ್ ಬಗ್ಗೆ. ಯಾಕಂತೇಳಿದ್ರೆ ಬೆಸ್ಕಾಂನವರು ಅಥವಾ KPTCL ಅವರು ಆ ಒಂದು ಲೇಔಟ್ ಭೂಮಿಯ ಮೇಲೆ ಹೈಟೆನ್ಷನ್ ವೈರ್ಗಳಾದರೂ ಪಾಸಾಗಿರ್ಬೋದು, ಅಥವಾ ಯಾವುದಾದ್ರೂ ಬೇರೆ ಏನಾದರೂ ಪ್ಲ್ಯಾನಿಂಗ್ ಇರ್ಬೋದೇನೋ, ಅಥವಾ ಆ ಭೂಮಿಯ ಬಗ್ಗೆ ಏನಾದರೂ ಅಪ್ರೂವಲ್ಸ್ ಅವರು ತಗೊಂಡಿರ್ತಾರೇನೋ. ಆದ್ದರಿಂದ KPTCL ಅಥವಾ ಬೆಸ್ಕಾಂನಿಂದವೂ ಸಹ ಆ ಲೇಔಟ್ ಭೂಮಿಯ ಮೇಲೆ NOCಯನ್ನು ತೊಗೋಬೇಕಾಗಿರುತ್ತೆ ಯಾರು, ಡೆವಲಪರು. ಆನಂತರ ಗ್ರಾಮ ಪಂಚಾಯತ್, ಅದೇನಾದರೂ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಭೂಮಿ ಸೇರಿದರೆ ಅವ್ರ ಕಡೆಯಿಂದಲೂ NOC ತೊಗೋಬೇಕಾಗತ್ತೆ. ಗ್ರಾಮ ಪಂಚಾಯತ್ನವರು ಈ ಡೆವಲಪರ್ ಏನು ಲೇಔಟ್ ಮಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ಏನಾದರೂ ಆ ಭೂಮಿ ಮೇಲೆ ಪ್ಲ್ಯಾನ್ಸ್ ಇರುತ್ತೇನೋ ಅಥವಾ ಏನಾದರೂ ಬೇರೆ ಯೋಜನೆ ಇರುತ್ತೇನೋ ಅದಕ್ಕೆ ಗ್ರಾಮ ಪಂಚಾಯತ್ ಅವ್ರ ಕಡೆಯಿಂದಲೂ ಸಹ NOC ತೊಗೋಬೇಕಾಗತ್ತೆ. ಆನಂತರ KIADB ಇವರೇನಾದರೂ ಇಂಡಸ್ಟ್ರಿಯಲ್ಸ್ ಪರ್ಪಸ್ ಏನಾದರೂ ಆ ಲ್ಯಾಂಡನ್ನು ಅಕ್ವಿಸಿಷನ್ ಮಾಡ್ಕೊಂಡಿರ್ಬೋದೇನೋ, ಆದ್ದರಿಂದ KIADB ಅವ್ರ ಕಡೆಯಿಂದಲೂ ಸಹ NOCಯನ್ನು ತೊಗೋಬೇಕಾಗತ್ತೆ ಆ ಡೆವಲಪರು. ಆನಂತರ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸ್, ಭೂ ಸ್ವಾಧೀನಾಧಿಕಾರಿಗಳಿಂದಲೂ ಸಹ NOCಯನ್ನು ತೊಗೋಬೇಕಾಗತ್ತೆ. ಇಷ್ಟೆಲ್ಲ NOCಗಳನ್ನು ಆ ಡೆವಲಪರ್ ತೆಗೆದುಕೊಂಡಿರಬೇಕಾಗತ್ತೆ. ಅದನ್ನು ಸಹ ಸೈಟ್ ತೆಗೆದುಕೊಳ್ಳುವವರ
ಪರಿಶೀಲನೆ ಮಾಡಬೇಕು. ಅದಕ್ಕೆ ಸಂಬಂಧಿಸಿದ ಸರ್ಟಿಫಿಕೇಟ್ಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಆನಂತರ ಒಂದಷ್ಟು ಅಪ್ರೂವಲ್ಸ್ ಬೇಕಾಗುತ್ತೆ. ಯಾರ್ಯಾರ ಕಡೆಯಿಂದ ಅಪ್ರೂವಲ್ಸ್ ಬೇಕಾಗಿರುತ್ತೆ ಆ ಭೂಮಿಗೆ ಅಂದರೆ, ಇಲ್ಲಿ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಸಿಗಬೇಕು. ಅದಕ್ಕೆ ಬರೀ DC ಕನ್ವರ್ಷನ್ ಆದ ತಕ್ಷಣ ಆ ಒಂದು ಲೇಔಟು ಲೀಗಲ್ ಆಗಲ್ಲ. ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಇರಲೇಬೇಕು, ಇದು ಕಡ್ಡಾಯ. ಹಾಗಾದರೆ DC ಕನ್ವರ್ಷನ್ ಆದಮೇಲೆ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಇಲ್ಲಿ ಸ್ಥಳೀಯ ಯೋಜನಾ ಪ್ರಾಧಿಕಾರ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿಯವರು ಈ ಒಂದು ಲೇಔಟ್ ಪ್ಲ್ಯಾನ್ ಅಪ್ರೂವಲನ್ನು ಮಾಡ್ತಾರೆ. ಇಲ್ಲಿ ಸ್ಥಳೀಯ ಪ್ರಾಧಿಕಾರಗಳಂತೇಳಿದರೆ ಪಂಚಾಯತ್ ಮಟ್ಟದಲ್ಲಿ ಆದರೆ ಗ್ರಾಮ ಪಂಚಾಯತ್ಗಳು ಅಥವಾ BDA, NDA, APA, HPA, BMRDA ಈ ಥರ ಎಲ್ಲ ಇರುತ್ತೆ ಬೆಂಗಳೂರಲ್ಲಾದರೆ. ಒಟ್ಟು ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ತೊಗೊಂಡಿರಬೇಕು ಆ ಡೆವಲಪರು. ಆನಂತರ DC ಕನ್ವರ್ಷನ್ ಆದಮೇಲೆ ಪಹಣಿಯಲ್ಲಿ ವ್ಯವಸಾಯಗಾರರ ಹೆಸರನ್ನು ಬದಲಾವಣೆ ಕಡ್ಡಾಯವಾಗಿ ಮಾಡಿಸ್ಬೇಕಾಗತ್ತೆ. ಆನಂತರ ಈ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಆದಮೇಲೆ ಆ ಒಂದು ಸ್ಥಳೀಯ ಯೋಜನಾ ಪ್ರಾಧಿಕಾರ ಏನಿದೆ ಅವರು ಸೈಟ್ ರಿಲೀಸಿಂಗ್ ಅಪ್ರೂವಲ್ ಸಹ ಕೊಡಬೇಕಾಗತ್ತೆ. ಇಷ್ಟೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಂಡು ಆದಮೇಲೆ ಆ ಒಂದು ಸೈಟ್ ಖರೀದಿ ಮಾಡಲಿಕ್ಕೆ ಏನು ಆರಂಭಿಕ ಪ್ರಕ್ರಿಯೆ ಇರುತ್ತೆ ಅದನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಆ ಒಂದು ಲೇಔಟ್ನವರು ಅಥವಾ ಡೆವಲಪರ್ಸ್ ಏನಿದ್ದಾರೆ ಚರಂಡಿ ಇದೆ, ಕರೆಂಟ್ ಇದೆ, ಅದಿದೆ ಇದಿದೆ ಅಂತ ಏನು ಸುಮ್ಮನೆ ಎಲ್ಲ ಹೇಳ್ತಿರ್ತಾರೆ. ಅವರು ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ, ಡಾಕ್ಯುಮೆಂಟ್ಸ್ ಬಗ್ಗೆ ಕಡಿಮೆ ಹೇಳ್ತಾರೆ. ಹಾಗಾಗಿ ಆ ಒಂದು ದಾಖಲೆಗಳನ್ನು ಖುದ್ದಾಗಿ ಎಲ್ಲ ಪರಿಶೀಲನೆ ಮಾಡಿ, ಅಂದರೆ ಟೈಟಲ್ ಚೆಕ್ ಮಾಡಿಸ್ಬೇಕು, DC ಕನ್ವರ್ಷನ್ ಆಗಿದೆಯೋ ನೋಡಬೇಕು, NOCಗಳಾಗಿದೆಯೋ ನೋಡಬೇಕು, ಅಪ್ರೂವಲ್ಸ್ ಎಲ್ಲ ಸಿಕ್ಕಿದೆಯೋ ನೋಡಬೇಕು, ಪಹಣಿಯಲ್ಲಿ ಚೇಂಜ್ ಆಗಿದೆ ಹೆಸರು, ವ್ಯವಸಾಯಗಾರರ ಹೆಸರು ಚೇಂಜ್ ಆಗಿರಬೇಕು, ಅನಂತರ ಸೈಟ್ ರಿಲೀಸಿಂಗ್ ಅಪ್ರೂವಲ್ ಸಹ ಆಗಿರಬೇಕು. ಇಷ್ಟೆಲ್ಲ ಆದಮೇಲೆ ನೀವು ಆ ಒಂದು ಸೈಟಿನ ಸ್ಥಳಕ್ಕೆ ಹೋಗಿಬಿಟ್ಟು ನಿಮಗೆ ಯಾವ ಸೈಟ್ ಬೇಕೋ ಅದನ್ನು, ಯಾವ ಅಳತೆದು ಬೇಕೋ ಆ ನಂತರ ಆಯ್ಕೆ ಮಾಡ್ಕೋಬೇಕು. ಪ್ರಿಯ ವೀಕ್ಷಕರೇ, ಉದಾಹರಣೆಗೆ ಈ ಸಾಕಷ್ಟು ಮಾಧ್ಯಮಗಳಲ್ಲಿ ಕಡಿಮೆ ರೇಟು ಸೈಟ್ಗಳು ಅಂತಂದು ಹೇಳ್ಬಿಟ್ಟು ಏನೇನೋ ಆಮಿಷಗಳನ್ನು ತೋರಿಸ್ತಾರೆ. 3 ಗ್ರಾಮ್ ಚಿನ್ನ ಕೊಡ್ತೇವೆ, ಒಂದು ಕಾರ್ ಕೊಡ್ತೇವೆ, ಆಫರು, ಅಥವಾ ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ. ಸಾಕಷ್ಟು ವಿಚಾರಗಳು ಕಸ್ಟಮರ್ಸನ್ನು ತನ್ನತ್ತ ಸೆಳೆಯಲು ಡೆವಲಪರ್ಸು ಮಾರ್ಕೆಟಿಂಗ್ನಲ್ಲಿ ಏನೇನೋ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಯಾವುದೇ ಸೈಟ್ ತೊಗೊಳ್ಳಿ, ಟೈಟಲ್ ಚೆಕ್ ವೆರಿಫಿಕೇಷನ್ ಆಗಬೇಕು, DC ಕನ್ವರ್ಷನ್ ಆಗಿರಬೇಕು, NOCಗಳಾಗಿರಬೇಕು, ಅಪ್ರೂವಲ್ಸ್ ಎಲ್ಲ ಆಗಿರಬೇಕು, ಸೈಟ್ ರಿಲೀಸಿಂಗ್ ಆರ್ಡ್ರು ಇರಬೇಕು. ಇಷ್ಟೆಲ್ಲ ದಾಖಲೆಗಳನ್ನು ನೋಡಿ ಆನಂತರ ನೀವು ಸೈಟನ್ನು ಖರೀದಿ ಮಾಡಬಹುದು. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.